ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಎದ್ದೇಳ ಮೇಲೆ ನಿನಗೆ ಹೇಳ್ತಾ ಇರೋದು ಎದ್ದೇಳು. ಅತ್ತೆ ಅತ್ತೇನಾ? ಯಾರೇ ಅತ್ತೆ ನಿನ್ಗೆ? ನಿನ್ನ ಅತ್ತೆ ಸತ್ತಾಯ್ತು. ಈ ಅತ್ತೆ ಸೊಸೆ ಸಂಬಂಧ ಕಳ್ಕೊಂಡು ಆಯ್ತು. ಇಲ್ದೇ ಇರೋ ಸಂಬಂಧಕ್ಕೆ ಬೇಡದೇ ಇರೋ ನಮಸ್ಕಾರ ಹಾಕಕ್ ಬಂದಿದ್ಯಾ? ಅಲ್ಲ ಅದು ಏನದು ಅಂತ ರಾಗ ಹೇಳ್ತಾ ಇದೀಯಾ? ಕೊಂದು ಕೈಗಳಿಂದ ನನ್ನ ಶಾರದಾ ಗೋರಿ ಮೇಲೆ ಹೂ ಬೀಳೋದ್ ಬೇಕಾಗಿಲ್ಲ. ಅದು ಅನಿಷ್ಟ. ದಯವಿಟ್ಟು ಕೋಪ ಮಾಡ್ಕೋಬೇಡಿ ಅತ್ತೆ. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನನ್ನನ್ನು ನಂಬಿಸೋಕ್ಕಾಗೋಲ್ಲ. ಸತ್ತವ್ರ ಸಮಾಧಿಗೆ ನಮಸ್ಕಾರ ಮಾಡೋದು ಸಮಾಧಾನ. ಆದ್ರೆ ಸಾಯಿಸ್ತವಳೆ ಬಂದು ನಮಸ್ಕಾರ ಮಾಡಿದ್ರೆ ಸತ್ತಿರೋ ನನ್ನ ಶಾರದಾಗೆ ನೀನ್ ಮಾಡ್ತಿರೋ ಅವಮಾನ ಕಣೆ. ಅತ್ತೆ ನಾನು ಯಾರನ್ನೂ ಸಾಯಿಸಿಲ್ಲ. ಆದ್ರೆ ಸಾಯಿಸೋಕೆ ನೀನೇ ಕಾರಣ ಆಗಿದೀಯಾ. ನಮ್ಮ ಕುಟುಂಬಕ್ಕೆ ನೀಗದೆ ಇರೋ ನೋವನ್ ಕೊಟ್ಟು ಹೋಗಿದ್ಯಾ ನೀನು. ಅದ್ ಯಾವ ಗಳಿಗೆಯಲ್ಲಿ ರಾಘವ ನಿನ್ನ ಇಷ್ಟಪಟ್ನೋ ಅವತ್ತಿಂದನೇ ನಮ್ಮ ಮನೆಗೆ ಕಷ್ಟಗಳು ಶುರುವಾಗೋಯ್ತು. ನಗ್ನಗ್ತಾ ಇದ್ದ ನಮ್ಮ ಕುಟುಂಬಕ್ಕೆ ಹಳ್ಳುನ್ ತಂದ್ಕೊಟ್ಟವಳು ನೀನು. ಸುಂದರವಾಗಿದೆ ನಮ್ಮ ಸಂಸಾರಕ್ಕೆ ಸಮಸ್ಯೆನ ತಂದು ಬಿಟ್ಟವಳು ನೀನು. ರಾಘವನ್ ಜೀವನನ ಹಾಳು ಮಾಡಿದವಳು ನೀನು. ನನ್ ಶಾರದನ ಇಲ್ಲಿ ಇಟ್ಟವಳು ನೀನು. ಒಟ್ಟಲ್ಲಿ ಬೆಳಕೊಟ್ಟು ಮನೆ ದೀಪನ ಆರಿಸ್ತವಳು ನೀನು. ನೀನ್ ಇಲ್ಲಿರಬಾರ್ದು. ಹೋಗೆ ಹೋಗೆ. ಬದುಕಿದಾಗಂತೂ ನಿನ್ನ ಅತ್ತೆಗೆ ನೀನೇನು ಮಾಡ್ಲಿಲ್ಲ. ಈಗ ಸತ್ತ ಮೇಲೆ ನಮಸ್ಕಾರ ಮಾಡಕ್ ಬಂದಿದ್ಯಾ? ಶಾರದಾ ಸತ್ತಿದ್ರು ಇವತ್ತಿಗೂ ನಮ್ಮೆಲ್ಲರ ಮನಸ್ಸಲ್ಲಿ ಬದುಕಿದಾಳೆ. ಆದ್ರೆ ನೀನ್ ಬದುಕಿದ್ರು ನಮ್ಮೆಲ್ಲರ ಮನಸ್ಸಲ್ಲಿ ಶಾಶ್ವತವಾಗಿ ಸತ್ತು ಹೋಗಿದ್ಯಾ. ನೀನ್ ಇಲ್ಲಿಗೆ ಬಂದು ಕೈ ಮುಗಿದ ತಕ್ಷಣ ನಿನಗೆ ಸಿಗೋದು ಆಶೀರ್ವಾದ ಅಲ್ಲ ಕಣೆ, ಶಾಪ. ಶಾಪ. ನಿನ್ನ ನಾಟಕ ನನಗೆ ಚೆನ್ನಾಗಿ ಗೊತ್ತೇ. ದಿನ ಇಲ್ಲಿಗೆ ಬರೋದು, ಒಂದಷ್ಟು ಹೂ ತಂದು ಇಲ್ಲಿ ಹಾಕಿ ಕಣ್ಣೀರು ಸುರಿಸ್ತಾ ಕೂತ್ಕೊಂಡಿದ್ರೆ ನಮ್ಮನೆಯವ್ರು ಯಾರಾದ್ರೂ ಬರ್ತಾರೆ, ನಿನ್ನ ನೋಡಿದ ತಕ್ಷಣ ಅಯ್ಯೋ ಪಾಪ ಈ ಹುಡುಗಿ ಅಂತ ಹೇಳಿ ನಿನ್ನ ನಮ್ಮನೆ ಕರ್ಕೊಂಡು ಹೋಗ್ತಾರೆ. ಇದೇ ತಾನೇ ನಿನ್ ಪ್ಲಾನು? ಯಾಕೆ ಪ್ರತಿದಿನ ಇಲ್ಲಿ ಬಂದು ಹೊಟ್ಟೆ ಉರಿಸ್ತೀಯ? ಸತ್ತ ಮೇಲಾದ್ರೂ ಶಾರದಾ ಸಮಾಧಿಯಲ್ಲಿ ನೆಮ್ಮದಿಯಾಗಿರ್ಲಿ ಬಿಡು. ಹೇಳ್ತಾ ಇದೀನಿ ಕೇಳು. ನೀನ್ ಮಾಡಿರೋ ಪಾಪ, ನಾವು ಹಾಕಿರೋ ಶಾಪ ಖಂಡಿತವಾಗ್ಲೂ ನಿನ್ ಜೀವನ ಉದ್ಧಾರ ಮಾಡಕ್ ಬಿಡಲ್ಲ.
ಏನೋ ಲಕ್ಷ್ಮಣ, ನಿನ್ನ ಜೊತೆ ಕೊನೆಯದಾಗಿ ಮಾತಾಡುವಾಗ ನನ್ನ ಅಹಂಕಾರವೋ ಸಿಟ್ಟೋ ಯಾಕೆ ಅಡ್ಡ ಬರಬೇಕಾಗಿತ್ತು ಹೇಳು? ನೀನು ಬೇರೆಯವರ ಪಾಲಿಗೆ ಸ್ವಾಮೀಜಿ ಆಗಿದ್ರು, ನನಗೆ ತಮ್ಮನಾಗಿಯೇ ಇದ್ದೆ. ನೀನು ಈ ಮನೆಯಲ್ಲಿ ನಮ್ಮ ಜೊತೆಗೆ ಇಲ್ಲದೆ ಇದ್ರು ನೀನು ಇದ್ದೀಯಾ ಅನ್ನೋದೇ ನನಗೊಂದು ಬಲ ಆಗಿತ್ತು. ಆದ್ರೆ ಇವಾಗ ಅವತ್ತು ನೀನು ನನಗೆ ಏನು ಹೇಳಬೇಕಾಗಿತ್ತು? ಆ ಪತ್ರದಲ್ಲಿ ಏನು ಬರೆದಿದ್ದೆ ನೀನು? ನಿನ್ನ ಹತ್ರ ನನ್ನ ಮನಸ್ಸು ಬಿಚ್ಚಿ ಮಾತಾಡಬೇಕಾಗಿತ್ತು. ಒಬ್ಬ ವ್ಯಕ್ತಿಯ ಬೆಲೆ ಅವನು ತೀರ್ಕೊಂಡ ಮೇಲೆ ಗೊತ್ತಾಗೋದು ಅನ್ಸುತ್ತೆ. ಎಂತ ಮಾತಾಡ್ಬಿಟ್ಟೆ ನಾನು? ಇಲ್ಲ ಇಲ್ಲ, ನಿನ್ನ ಕಾಲ ಆಗಿಲ್ಲ ಕಣಪ್ಪ, ಬರೀ ಕಾಣೆ ಆಗಿದೆಯಾ ಅಷ್ಟೇ. ಲಕ್ಷ್ಮಣ, ನೀನು ವಾಪಸ್ ಬರಬೇಕು. ಬಂದೇ ಬರ್ತೀಯ? ನಮಸ್ತೆ ಮೇಡಮ್. ನಮಸ್ತೆ. ಥ್ಯಾಂಕ್ ಯು. ಹೇಳಿ, ಏನಾಗ್ಬೇಕಿತ್ತು? ಏನು ಅಂತ ಹೇಳಿ ಮೇಡಮ್, ಜಗತ್ನಲ್ಲಿ ನಿಮ್ಗಿಂತ ಒಳ್ಳೆಯವರು ಇನ್ನೊಬ್ರಿಲ್ಲ. ಸತ್ ಮೇಲೆ 100% ನಿಮಗ್ ಸ್ವರ್ಗ ಗ್ಯಾರಂಟಿ ಅಂತ ಹೇಳ. ಅಂದಾಗೆ ಮೇಡಮ್, ನಿಮ್ ಬಗ್ಗೆ ನಾನು ತುಂಬಾನೇ ಕೇಳಿಸ್ಕೊಂಡಿದ್ದೀನಿ. ನೊಂದು ಬಂದವ್ರಿಗೆ ಕಡಿಮೆ ದುಡ್ಡಲ್ಲಿ ನೆಲೆ ಕೊಡೋ ಮಹಾತಾಯಿ ಅಂತೆ ನೀವು. ರಿಯಲಿ ಯು ಆರ್ ಗ್ರೇಟ್ ಮೇಡಮ್. ಹೊಗಳಿದ್ ಸಾಕು, ವಿಷಯಕ್ಕೆ ಬನ್ನಿ. ನಾನು ಕೀರ್ತಿನ ನೋಡ್ಬೇಕಾಗಿತ್ತು. ಅವರು ನಿಮ್ಗೇನಾಗ್ಬೇಕಿತ್ತು? ಶತ್ರು. ಚಿಕ್ಕ ವಯಸ್ಸಿಂದಲೂ ಅವಳು ನಂಗೆ ಶತ್ರುನೇ. ಅಂದ್ರೆ ಓದಲ್ಲಿ, ಸ್ಪೋರ್ಟ್ಸ್ ಅಲ್ಲಿ, ಹಾಡಲ್ಲಿ, ಮದ್ವೆಲೂ ನನ್ಗಿಂತ ಮುಂದೆ. ಅದಕ್ಕೆ ಪ್ರೀತಿಯಿಂದ ಶತ್ರು ಅಂದೆ. ಓಕೆ, ಕರಿತೀರಾ? ವೇಟಿಂಗ್ ರೂಮ್ ಅಲ್ಲಿ ಕೂತಿರಿ. ಹಾ, ನಿಮ್ಮ ಹೆಸರು? ಗಾಯತ್ರಿ ಅನ್ನಿ. ಅದು ಅವಳ ಹೆಸರಷ್ಟೇ ಫೀಲ್ ಅಲ್ಲಿ ಓಡ್ ಬರ್ತಾಳೆ. ಕುಮಾರಿ, ಇವ್ರನ್ನ ಕರ್ಕೊಂಡೋಗಿ ವೇಟಿಂಗ್ ರೂಮ್ ಅಲ್ಲಿ ಕೂರಿಸ್ಬಿಟ್ಟು ಕೀರ್ತಿ ಅವ್ರಿಗೆ ಇನ್ಫಾರ್ಮ್ ಮಾಡೋ, ಇವ್ರು ಬಂದಿದ್ದಾರಂತ. ಬಾ ಕೀರ್ತಿ. ತಂಗಿನ್ ನೋಡ್ಬೇಕು ಅಂತ ತುಂಬಾ ಅನಿಸ್ತಿತ್ತು. ಅದಕ್ಕೆ ನಿನ್ನನ್ನ ಇಲ್ಲಿ ತನಕ ಹುಡ್ಕೊಂಡು ಬಂದ್ಬಿಟ್ಟೆ. ಆದ್ರೆ ಅಕ್ಕನ ನೋಡೋದಕ್ಕೆ ನನಗೆ ಇಷ್ಟ ಇರ್ಲಿಲ್ಲ. ಆದ್ರೆ ಏನ್ ಮಾಡೋದು, ದುರಾದೃಷ್ಟ ಎದುರುಗಡೆ ಬಂದು ನಿಂತಾಯ್ತಲ್ಲ, ನೋಡ್ಲೇಬೇಕು. ಏನ್ ವಿಷಯ ಅಂಜಲಿ? ನೀನ್ ಒಡೆಯೋ ಬುದ್ಧಿನ ತಡಿಯಕ್ಕಿರೋಳು ಹೇಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ನೋಡ್ಕೊಂಡು ಹೋಗಕ್ ಬಂದ್ಯಾ? ಗುಡ್. ಅಂತೂ ನಾನು ಒಡೆಯೋಳು, ಒಡಿತೀನಿ ಅನ್ನೋ ಭಯ ನಿನಗಿದೆ ಅಲ್ವಾ? ತುರ್ಕೆ ಸೊಪ್ಪನ್ನ ಮುಟ್ಟಿಸ್ಕೊಂಡ್ರೆ ಮೈ ತುರ್ಸುತ್ತೆ ಅನ್ನೋದನ್ನ ಭಯ ಅನ್ಬೇಕೋ ಎಚ್ಚರಿಕೆ ಅನ್ಬೇಕೋ ನನಗ್ ಗೊತ್ತಿಲ್ಲಮ್ಮ. ನಿನ್ ಗಂಡ ನೀನನ್ನ ಕತ್ತಿ ಹಿಡ್ದು ಮನೆಯಿಂದ ಆಚೆ ತಳ್ಳಿದ್ರು ನಿನಗಿನ್ನೂ ಬುದ್ಧಿ ಬಂದಿಲ್ಲ ಅಂತ ಅನ್ಸುತ್ತೆ. ಬುದ್ಧಿ ಬರ್ಬೇಕಾಗಿರೋದು ನಿನಗೆ ಅಂಜಲಿ. ಆ ಮನೇಲಿ ನನ್ನ ಹೆಸರು ಇಟ್ಕೊಂಡು ಹೊತ್ಕೊಂಡು ಮೆರಿತಿರೋಳು ನೀನು. ನನ್ನ ಹೆಸರಿಂದ ನೀನ್ ಆ ಮನೇಲಿ ಬದುಕಿದ್ಯಾ ಅನ್ನೋ ಸತ್ಯನ ನಿನ್ ಕೈಲಿ ಸುಳ್ಳು ಅಂತ ಹೇಳಕ್ ಆಗಲ್ಲ ಅಲ್ವಾ? ನಿನ್ನ ನೋಡ್ತಿದ್ರೆ ನನ್ಗೆ ಅಯ್ಯೋ ಪಾಪ ಅಂತ ಅನಿಸ್ತಿದೆ. ನೀನ್ ಆ ಮನೆಗ್ ರಾಘವನ್ ಕೈ ಹಿಡಿದು ಮದ್ವೆ ಆಗಿ ಬಂದಾಗ ನನ್ನನ್ನ ಆ ಮನೆ ಬಿಟ್ಟು ಓಡಿಸ್ತೀಯೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದೇ ರಾಘವ ನಿನ್ನನ್ನೇ ಆ ಮನೆ ಬಿಟ್ಟು ಓಡಿಸ್ದ. ನಿನ್ನ ಪವಿತ್ರವಾದ ಪ್ರೀತಿ ನಿನ್ನನ್ನ ಮನೆ ಬಿಟ್ಟು ಓಡಿಸ್ತ. ಅವತ್ ನೀನು ಎಲ್ರ ಕಾಲಿಗೆ ಬಿದ್ದು ಅಯ್ಯೋ ಅಂತ ಕಣ್ಣೀರು ಸುರಿಸಿದ್ದು ನೋಡಿ ನನ್ಗೆಷ್ಟು ಬೇಜಾರಾಯ್ತು ಗೊತ್ತಾ ಕೀರ್ತಿ?
ಇಡೀ ಮನೆ ನಿನ್ನನ್ನ ಇದ್ದಕ್ಕಿದ್ದಾಗೆ ಮೈನಸ್ ಮಾಡಿ ಬಿಸಾಕ್ತು. ಕೀರ್ತಿ, ಇನ್ಮೇಲೆ ನೀನು ತಲೆ ಕೆಳಗ್ ಮಾಡಿದ್ರು ನೀನ್ ಆ ಮನೆಯಲ್ಲಿ ಪ್ಲಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹೋಪ್ಲೆಸ್ ಆಗಿರೋ ಹೋಪ್ಸ್ನ ಯಾಕೆ ಇಟ್ಕೊಳ್ತೀಯ ಅಂಜಲಿ? ಕೆಟ್ಟದ್ ಯಾವತ್ತಿದ್ರೂ ಸೋಲುತ್ತೆ. ಅದನ್ನ ನೀನ್ ನೋಡೋ ಕಾಲನೂ ಬರುತ್ತೆ. ಆ ಮನೆ ಒಡಿಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟು ದಿನ ನಾನ್ ನಿನ್ನನ್ನ ಸಹಿಸ್ಕೊಂಡಿದ್ದೆ. ಆದ್ರೆ ಆ ಸಹನೆ ಮುಗಿದ ದಿನ ನೀನ್ ಅಲ್ಲಿರಲ್ಲ. ಅಲ್ಲಿ ಮಾತ್ರ ಅಲ್ಲ, ಇನ್ನೆಲ್ಲೂ ಇರಲ್ಲ. ಪರವಾಗಿಲ್ವೇ, ಕೌಂಟ್ರ್ ಕೊಡೋಕ್ ಚೆನ್ನಾಗ್ ಬರುತ್ತೆ. ಆದ್ರೆ ಕೀರ್ತಿ, ನೀನ್ ಏನೇ ಮಾಡಿದ್ರು ಮತ್ತೆ ಆ ಮನೆ ಬಾಗ್ಲನ್ನ ತಟ್ಟಕ್ಕಾಗಲ್ಲ, ಆ ಮನೆ ಮನಸ್ಗಳನ್ನ ಮುಟ್ಟಕ್ಕಾಗಲ್ಲ ಡಿಯರ್. ಹಾಗ ಅನ್ಕೊಳ್ಳೋದ್ರಿಂದ ನಿನಗ್ ಸಂತೋಷ ಆಗುತ್ತೆ ಅನ್ನೋದಾದ್ರೆ ಅನ್ಕೋ, ಪ್ರಾಬ್ಲಮ್ ಇಲ್ಲ. ಆದ್ರೆ ನೀನ್ ಅನ್ಕೊಂಡ್ ಹಾಗೆ ಯಾವಾಗ್ಲೂ ನಡೆಯೋದಿಲ್ಲ ಅಲ್ವಾ? ನಡ್ಸೋಳು ನಾನು, ಅದನ್ನ ಓಡ್ಸೋಳು ನಾನು. ಸದ್ಯಕ್ಕೆ ಓಡಿರೋಳು ನೀನು. ಅದರಿಂದ ಲಾಭ ಆಗೋದು ನನಗೆ. ರಾಘವ್ಗೆ ನನ್ ಮೇಲಿರೋದು ನಿಜವಾದ ಪ್ರೀತಿ. ಆ ಪ್ರೀತಿ ಆತ್ರಕ್ ಬಿದ್ದು ಬೇಡದೇ ಇರೋ ನಿರ್ಧಾರ ತಗೊಂಡ ತಕ್ಷಣ ಹೊರಟೋಗುತ್ತೆ ಅನ್ಕೊಂಡಿ ಅಂಜಲಿ? ನಾನ್ ದೂರ ಆಗಿರೋದು ಆರೋಪದಿಂದಾನೇ ಆದ್ರೂ ನಮ್ ಪ್ರೀತಿಲಿ ಯಾವ ಅನುಮಾನನೂ ಇಲ್ಲ. ನಮ್ಮಿಬ್ರು ನಡುವೆ ಅಂತರ ಇದೆಯಾ ಹೊರತು ಅಸ್ತಿತ್ವ ಗಟ್ಟಿಯಾಗೇ ಇದೆ. ನಾನ್ ರಾಘವ್ನ ಎಷ್ಟೇ ದೂರ ತಳ್ಳಿದ್ರು ಅವ್ರು ಪದೇ ಪದೇ ನನ್ನ ಹತ್ರ ಬಂದೇ ಬರ್ತಾರೆ. ಅದು ಈ ಜನ್ಮ ಅಷ್ಟೇ ಅಲ್ಲ, ಇನ್ನು ಯಾವ ಜನ್ಮದಲ್ಲಾದ್ರೂ ಸರಿ ನಾವಿಬ್ರು ಮತ್ತೆ ಒಂದಾಗೇ ಆಗ್ತೀವಿ. ಆಗ ನಾನು ಮತ್ತೆ ಬರ್ತೀನಿ. ಆಗ ನೀನ್ ತಿಪ್ಪರ್ಲಾಗ ಹಾಕಿದ್ರು ನಿನ್ ಕೈಯಲ್ಲಿ ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂಜಲಿ. ಅಷ್ಟ್ರೊಳಗೆ ನಿಮ್ ಮನೆ ಒಡೆದಿಡ್ತೀನಿ. ಅದು ಕೊನೆ ತನಕ ನೀನ್ ಕಾಣೋ ಕೆಟ್ಟ ಕನ್ಸು. ಇದು ಹೊಸ ವರ್ಷದ ಅತ್ಯುತ್ತಮ ಜೋಕ್. ನಗು, ಅದೆಷ್ಟು ಬೇಕೋ ನಗು ಅಂಜಲಿ. ಆದಷ್ಟು ಬೇಗ ಈ ನಗು ಖಾಲಿ ಆಗ್ಲಿ. ಯಾಕಂದ್ರೆ ಅಳು ನಿನ್ ಹತ್ರ ಬರೋದಕ್ಕೆ ಕಾಯ್ತಾ ಇದೆ. ನಿನ್ ಕೈಲಿ ಏನು ಮಾಡೋದಕ್ ಸಾಧ್ಯ ಇಲ್ಲ. ನೀನೀಗ ಒಬ್ಬಂಟಿ, ಒಗ್ಗಟ್ಟಿನ ಮನೆಯಿಂದ ಕಿತ್ತೆಸ್ದಿರೋ ಮುಳ್ಳು. ಆದ್ರೆ ಈ ಮುಳ್ಳು ಕರೆಕ್ಟ್ ಆಗಿ ನಿನ್ ಪಾದದ ಕೆಳಗಡೆ ಕೂರುತ್ತೆ. ನನ್ ಕಾಲಿಗೆ ಚಪ್ಲಿ ಹಾಕೊಂಡು ನಡೆಯೋದು ಗೊತ್ತಮ್ಮ. ಆದ್ರೆ ಎಲ್ ಹೆಜ್ಜೆ ಇಟ್ರೆ ಏನಾಗುತ್ತೋ ಅನ್ನೋ ಅಪಾಯದಲ್ಲಿ ನೀನ್ ನಿತ್ಯ ಬದುಕ್ತಾ ಹೋಗ್ತೀಯ. ಹೆಜ್ಜೆ ಹೆಜ್ಜೆಗೂ ನಿನ್ನನ್ನ ಆತಂಕ ಕಾಡುತ್ತೆ. ಕೊನೆಗೊಂದಿನ ನಾನ್ ಎಷ್ಟೇ ದ್ವೇಷ ಸಾಧಿಸಿದ್ರು ಈ ಮನೆ ಒಗ್ಗಟ್ಟನ್ನ ನನ್ ಕೈಯಲ್ಲಿ ಒಡೆಯಕ್ ಆಗ್ಲಿಲ್ಲಲ್ಲ ಅಂತ ನಿನಗ್ ಹುಚ್ಚಿ ಹಿಡಿಯೋದಂತೂ ಗ್ಯಾರಂಟಿ. ಆ ಹುಚ್ಚು ನನಗ್ ಹಿಡಿಯತ್ತೋ ನಿನಗ್ ಹಿಡಿಯತ್ತೋ ನೋಡೇ ಬಿಡೋಣ. ನನಗೊತ್ತು ಕೀರ್ತಿ, ಮನೇಲಿ ನಡೀತಾ ಇರೋ ವಿಷಯಗಳೆಲ್ಲ ನಿನಗೆ ಅಪ್ಡೇಟ್ ಆಗ್ತಿರುತ್ತೆ ಅಂತ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಹೇಳು, ಎಲ್ಲ ವಿಷಯನ ನಾನೇ ನಿನ್ನ ಹತ್ರ ಬಂದು ಹೇಳ್ಬಿಟ್ಟು ಹೋಗ್ತೀನಿ. ಹೇಳು ಹೇಳು. ಆದ್ರೆ ಗೆದ್ದೆ ಅನ್ನೋ ವಿಷಯ ಹೇಳೋಳು ಬಿದ್ದೆ ಅನ್ನೋ ವಿಷಯನ ಹೇಳೋದಕ್ಕೆ ಮರಿಬೇಡ. ಕೊಬ್ಬು ಕರಗ್ಲಿಲ್ಲ. ಅದನ್ನ ಕೊಬ್ಬು ಅನ್ನಲ್ಲ ಅಂಜಲಿ, ಆತ್ಮವಿಶ್ವಾಸ ಅಂತಾರೆ. ಸತ್ಯದ ದಾರಿಲಿ ನಡೆಯೋರ್ಗೆ ಅದು ಯಾವತ್ತಿಗೂ ಜೊತೆಯಾಗೇ ಇರುತ್ತೆ. ಹೌದಾ? ಸರಿ ಇಟ್ಕೋ, ನನಗೇನಮ್ಮ. ಅಲ್ಲ ಕೀರ್ತಿ, ಇಷ್ಟಕ್ಕೂ ಪಾಪ ನಿಮ್ಮತ್ತೆನ ಕೊಲ್ಲೋದಕ್ಕೆ ನಿನಗೆ ಹೇಗಪ್ಪ ಮನ್ಸ್ ಬಂತು? ಅದನ್ನ ನಿನ್ ಮನ್ಸ್ ಹತ್ರ ಕೇಳ್ಕೊ, ಗೊತ್ತಾಗುತ್ತೆ. ನೋಡು ಅಂಜಲಿ, ಈ ವಿಷಯದ ಬಗ್ಗೆ ಮಾತಾಡಿದ್ರೆ ನಾನು ಏನಾಗಿರ್ತೀನೋ ನನಗೆ ಗೊತ್ತಿರಲ್ಲ. ಮೊದ್ಲು ಹೊರಡು ಇಲ್ಲಿಂದ, ಹೊರಡು ಅಂದೆ. ವಸುದಾ, ಬುಕ್ ತಗೊಂಡ್ ಬಾ ಅಂತ ಹೇಳಿದ್ನಲ್ಲ, ತಗೊಂಡ್ ಬಾ ಬೇಗ. ಬಂದೆ ಅತ್ತೆ. ಬಂದ್ಯಾ? ಬಾ. ವಸುದಾ, ದೇವ್ರೆ, ವಸುದಾ, ವಸುದಾ, ಎದ್ದೇಳಮ್ಮ, ವಸುದಾ, ಎದ್ದೇಳು, ಬಾ, ಕೂತ್ಕೋ, ಬಾಲೆ, ಬಾ ಬಾ, ಮೆತ್ತಿಗೆ 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 ಕೂತ್ಕೋ. ಯಾಕೆ? ಮಲ್ಕೋ. ವಸು, ಏನಾಗ್ತಿದ್ಯೆ? ನೀರ್ ತಗೊಂಡ್ಬಾ ಬೇಗ. ಅಂತಂದೆ ಅದಕ್ಕೆ. ವಸುದಾ, ವಸುದಾ,
ಏನಾಯ್ತೆ? ತಂದ್ಯಾ? ತಂದೆ ಹಾಕು ಹೊಸದಾಕು. ಸ್ವಲ್ಪ ನೀರು ಕುಡಿ. ನಿಧಾನ ಮೆತ್ತಿಗೆ ಏನಾಗ್ತಿದ್ಯಾ? ಹಾಕ ನೀರು. ಯಾಕಮ್ಮ, ಏನಾಯ್ತು? ಸ್ವಲ್ಪ ತಲೆ ಸುತ್ತದಾಗಾಯ್ತು ಅಷ್ಟೇ. ಇರು, ನಾನು ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ಬೇಡಮ್ಮ, ಇವಾಗ ಆರಾಮಾಗಿದ್ದೀನಿ. ತಕ್ಷಣಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ ಅಷ್ಟೇ. ಸರಿ ಬಾ, ನಿನ್ ಡ್ರೆಸ್ ತಗೋ ಬಾ. ಇದನ್ನು ಇರು. ನಾನು ಅವತ್ತಿಂದ ಗಮನಿಸ್ತಾನೆ ಇದ್ದೀನಿ. ಏನಾಗಿದೆಯಾ ನಿನ್ಗೆ? ಅವಳಿಗೇನಾಗಿದೆ? ಅದಕ್ಕೆ ಸ್ವಲ್ಪ ಸುಸ್ತಾಗಿದ್ದಾಳೆ, ವೀಕ್ ಆಗಿದ್ದಾಳೆ. ನಾನು ಪ್ರಶ್ನೆ ಕೇಳ್ತಿರೋದು ಇವಳನ್ನ. ನೀನ್ ಹೇಳ. ಅತ್ತೆ ನನ್ಗೇನು ಆಗಿಲ್ಲ. ಆಗಾಗ ವಾಂತಿ ಮಾಡ್ಕೋತಾ ಇರ್ತೀಯ, ತಲೆ ತಿರುಗುತ್ತೆ ಅಂತ ಸುಸ್ತಾಗ್ತೀಯ. ಇವಳು ನೋಡಿದ್ರೆ ಪಿತ್ತ ಆಗಿದೆ ಅಂದ್ಬಿಟ್ಟು ಯಾವ್ದೋ ಲೇಹ್ಯ ಕೊಡ್ತಾ ಇರ್ತಾಳೆ ಅಲ್ವೇ? ಒಂದ್ಸಲ ಯಾವ್ದಕ್ಕೂ ಡಾಕ್ಟರ್ ಹತ್ರ ಹೋಗಿ ಬರೋದಲ್ವಾ? ಅದೆಲ್ಲ ಆಯ್ತಲ್ಲ ಅದಕ್ಕೆ. ಅದು ಇವಳು ಅನಿಮಿಕ್ ಪೇಷಂಟು, ಬ್ಲಡ್ ಕಮ್ಮಿ ಇರೋದ್ರಿಂದ ಕಬ್ಬಿಣದ ಅಂಶದ ತರಕಾರಿ, ಹಣ್ಣು ಎಲ್ಲ ಜಾಸ್ತಿ ತಿನ್ಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ವಿಟಮಿನ್ ಟ್ಯಾಬ್ಲೆಟ್ ಕೊಟ್ಟಿದಾರಲ್ಲ ಅದಕ್ಕೆ. ಡಾಕ್ಟರ್ ಕೊಟ್ಟಿದ್ದಾರೆ, ಇವಳು ಅದನ್ನ ತಗೋತಾ ಇದ್ದಾಳೆ. ಆದ್ರೆ ಅದರಿಂದ ಏನು ಪ್ರಯೋಜನ ಆಗ್ತಿಲ್ಲ ಅಂದ್ಮೇಲೆ ಅದೇ ಮತ್ತೆ ನಾವು ಅವ್ರ ಹತ್ರನೇ ಹೋಗಿ ಕೇಳ್ಬೇಕಷ್ಟೇನೆ. ಕೇಳೋದೇನ್ ಬಂತು? ಡಾಕ್ಟರ್ನ ಬದಲಾಯಿಸ್ಬೇಕು. ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಾ. ಒಂದ್ ನಿಮಿಷ ಇರು. ಅಯ್ಯೋ, ಅದ್ರ ಅಗತ್ಯ ಈಗೇನಿದೆ ಅದಕ್ಕೆ? ನಿನ್ಗೇನು ಗೊತ್ತಾಗಲ್ಲ, ಇರು. ಅದಕ್ಕೆ ಹಲೋ ವನಜಾ, ನಾನು ಕಣೆ, ಅನ್ನಪೂರ್ಣ. ಆಮ, ಚೆನ್ನಾಗಿದ್ದೀನಿ. ನೀನು? ಏನಿಲ್ಲ, ನಿನ್ಗೆ ಪ್ರಜ್ಞಾ ನರ್ಸಿಂಗ್ ಹೋಮಲ್ಲಿ ಯಾರ್ದೋ ಪರಿಚಯ ಇದೆ ಅಂತ ಹೇಳಿದ್ದೆ ಅಲ್ಲ? ಹಾ, ಡಾಕ್ಟರ್ ಹೆಸರು ಡಾಕ್ಟರ್ ನಳಿನಿ. ಹಾ, ಸರಿ. ತಿಂಗಳಿಗೆ ಒಂದೇ ವಿಸಿಟಾ? ಏನು, ನಾಳೆ ನಿನ್ನ ವಿಸಿಟಾ? ಒಳ್ಳೇದಾಯ್ತು. ಏನಿಲ್ಲ ಕಣೆ, ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಒಂದು ಅಪಾಯಿಂಟ್ಮೆಂಟು ಹೊಸದಂಗೆ. ನಮ್ಮ ವೈದೇಹಿ ಮಗಳು ತುಂಬಾ ವೀಕ್ ಆಗ್ಬಿಟ್ಟಿದ್ದಾಳೆ, ಅದಕ್ಕೆ. ಓಕೆಮ್ಮ, ಥ್ಯಾಂಕ್ ಯು. ಅಲ್ಲ ಅತ್ತೆ, ಅದು ಪ್ರಜ್ಞಾ ನರ್ಸಿಂಗ್ ಹೋಮ್, ನಾಳೆ ಬೆಳಿಗ್ಗೆ 11 ಗಂಟೆಗೆ. ಡಾಕ್ಟರ್ ಹೆಸರು ನಳಿನಿ ಅಂತ. ನನಗೇನು ಅದ್ರ ಅಗತ್ಯ ಇಲ್ಲ ಅನ್ಸತ್ತಪ್ಪ. ಸುಮ್ಮನಿರ್ತೀಯಾ? ಅವಳ ಮುಖ ನೋಡಿ, ಎಷ್ಟು ವೀಕ್ ಆಗಿದ್ದಾಳೆ. ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗ್ತಿದ್ಯಾ ಅಷ್ಟೆ. ಇಲ್ಲಾಂದ್ರೆ ನೀನ್ ರೆಡಿ ಆಗಿರೆ, ಬೆಳಿಗ್ಗೆ ನಾನೇ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಬೇಡ ಅದಕ್ಕೆ, ನಾನೇ ಕರ್ಕೊಂಡು ಹೋಗ್ತೀನಿ. ಹಾಗ್ಬಾ ದಾರಿ. ಹೋಗ್ರೆಸ್ ತಗೋ. ಅಪ್ಪ ಸುಧಾ, ಅದೆಷ್ಟು ನಗುತ್ತೆ ನೀನು? ನನ್ ಕೈಲಾಗಲ್ಲ. ನನ್ ಗಂಡನ್ ಬಿಡೋಕೆ ಅದೇ ಪ್ರಾಬ್ಲಮ್ ಆಯ್ತು ಕಣೆ. ಯಾಕೆ? ಗಂಭೀರವಾಗಿ ಇರೋಕ್ಕಾಗಲ್ವಾ ಅಂತ ಬಾರಿಸ್ತಿದ್ದ. ಎಲ್ಲರ ಜೊತೆ ನಕ್ಕೊಂಡ್ ಮಾತಾಡಿದ್ರೆ ಅನುಮಾನದಿಂದ ನೋಡ್ತಾ ಇದ್ದ. ಪೇಪರ್ ಅವರು, ಗ್ಯಾಸ್ ಅವರು, ತರಕಾರಿ ಅವ್ರ ಜೊತೆ ಮುಖ ಗಂಟಿಡ್ಕೊಂಡು ಮಾತಾಡ್ಬೇಕಂತ ಆರ್ಡರ್ ಮಾಡ್ತಾ ಇದ್ದ. ಸೀರಿಯಸ್ ಆಗಿರಕ್ಕೆ ನನ್ನಿಂದ ಆಗ್ಲಿಲ್ಲ. ಅದಕ್ಕೆ ನನ್ ಗಂಡ ಅತ್ತೆ ಸೇರಿ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರು. ಹೇ ರಾಮ, ಅದಕ್ಕೂ ನಗ್ತಿದ್ಯಲ್ಲ ನೀನು. ಇನ್ನೇನ್ ಮಾಡ್ಲಿ, ಅತ್ತೆ ಬೈವಾಗೂ ನಂಗ್ ನಗು ಬರ್ತಾ ಇತ್ತು. ಯಾಕಂದ್ರೆ ಅತ್ತೆ ತುಟಿ ಮೇಲೆ ಒಂದ್ ಲೈನು ಮೀಸೆ ಬಂದ್ಬಿಟ್ಟಿತ್ತು. ಮಾವ ಮೀಸೆ ಬೋಳ್ಸಿದ್ರು, ಅತ್ತೆನೆ ಮಾವನ್ ತರ ಕಾಣಿಸ್ತಾ ಇದ್ರು. ಮಾವ ಯಾಕೆ ಸೀರೆ ಉಡ್ಕೊಂಡಿಲ್ಲ ಅಂತ ಒಂದೊಂದ್ಸರಿ ನನ್ ಕ್ವೆಶ್ಚನ್ ತಲೆ ತಿಂತಾ ಇತ್ತು. ಆ ಗೊಂದಲದಲ್ಲೇ ನಂಗವ್ರು ಬೈದಿದ್ದು, ಮನೆ ಬಿಟ್ಟು ಆಚೆ ಕಳ್ಸಿದ್ದು ಗೊತ್ತೇ ಆಗ್ಲಿಲ್ಲ ಕಣೆ. ಒಟ್ನಲ್ಲಿ ನಗ್ನಗ್ತಾ ಮನೆ ಬಿಟ್ಟು ಬಂದೋಳು ನಾನು.